ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿಹುದೇ. ಹೌದ್ ನೋಡ್ರಪ್ಪ, ಇಷ್ಟು ದಿನದ ರಾಜಕೀಯ ಹೈ ಡ್ರಾಮಾ ಕ್ಲೈಮ್ಯಾಕ್ಸ್ ಬಂದ್ಬಿಡ್ತು. ಸಸ್ಪೆನ್ಸ್ ಎಲ್ಲ ಮುಗಿದ್ಬಿಡ್ತು. ಹೈಕಮಾಂಡ್ ಹೇಳದಂಗ ಹೈಕಮಾಂಡ್ ಮಾತಿಗೆ ತಲೆ ಬಗ್ಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದೂ ಆಯ್ತು. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ಘೋಷಣೆ ಮಾಡಿದ್ದೂ ಆಯ್ತು. ನೋಡ್ರಿ, ನಾ ಎಷ್ಟ್ ಹೇಳಿದ್ರು ನಿಮಗ್ ಪೂರ್ತಿ ನಂಬಿಕೆ ಬರೋದಿಲ್ಲ. ಹೌದಿಲ್ಲ ಹೇಳ್ರಿ? ಯಾಕಂದ್ರ ನನಗೂ ನಂಬಿಕೆ ಬರಾಕತ್ತಿಲ್ಲ. ಎಷ್ಟ್ರಿ ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆ ಬಗ್ಗೆ ಬಹಳಷ್ಟು ಸಲ ಬಹಳ ಬರೇ ಗುಸು ಚರ್ಚೆ ಆಗಿದ್ದೇ ಬಂತು. ಇದು ಖರೆ ಆಗ್ತದೋ ಇಲ್ಲೋ ಅನ್ನುವಂಥ ಆಶಾವಾದನೆ ಡಿ.ಕೆ. ಶಿವಕುಮಾರ್ ಅವ್ರು ಬಿಟ್ಟಿದ್ರಂತ ಅನಿಸ್ತದ. ಅದಕ್ಕೆ ನಂಬಿಕೆ ಬರಾಕತ್ತಿಲ್ಲ. ಒಂದ್ಸಲ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ದನ್ನ ಕೇಳಿಬಿಡೋಣಲ್ಲ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ರಾಜ್ಯಪಾಲರು ಊರಿನಲ್ಲಿಲ್ಲ, ಇವತ್ತು ರಾತ್ರಿ ಬರ್ತಾರೆ ಅಂತೇಳಿ ಅವರ ಕಚೇರಿನಲ್ಲಿ ತಿಳಿಸಿದರು. ಆದ್ದರಿಂದ ರಾಜೀನಾಮೆ ಪತ್ರವನ್ನು ಅವರ ಕಚೇರಿ, ಅವರ ಕಾರ್ಯದರ್ಶಿ ಅವರ ಬಳಿ ಕೊಟ್ಟಿದ್ದೇನೆ. ಒಂದ್ ಕಡೆ ನಿನ್ನೆಯಿಂದ ಟ್ಯಾಗ್ ಲೈನ್ ನಡೆದಿತ್ತು, ಬಕ್ರೀದ್ ದಿನ ಟಗರು ಬಲಿ ಅಂತ ಹೇಳಿ. ಮತ್ತೊಂದ್ ಕಡೆ ರಾಯರ ಫೋಟೋವನ್ನ ಹಿಂದೊಮ್ಮ ತಿರಸ್ಕಾರ ಮಾಡಿದ್ರು. ಇದೇ ವರ್ಷ ಜನವರಿ 19ನೇ ತಾರೀಕು ಕಾರ್ನ್ಯಾಗ ಹೋಗೋ ಮುಂದ ಯಾರ್ಯಾರೋ ಏನೇನೋ ಕೊಡ್ಲಿಕ್ಕತ್ತಿದ್ರು. ರಾಯರ ಫೋಟೋ ಕೊಟ್ಟಾಗ ಅದನ್ನ ಹೊಳ್ಳೆ ತಿರಸ್ಕಾರ ಮಾಡಿ ಕೊಟ್ಬಿಟ್ಟಿದ್ರು. ಹಿಂಗಾಗಿ ಗುರುವಾರನೇ ಮತ್ತ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತ ಪರಿಸ್ಥಿತಿ ಬಂತಲ್ಲ. ರಾಯರ ಆಶೀರ್ವಾದ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಆಯ್ತಲ್ಲ ಅಂತ ಹೇಳಿ ಈಗ ಪೋಸ್ಟ್ ಮಾಡ್ಲಿಕ್ಕತ್ತಾರ ನೋಡ್ರಪ್ಪ. ಅಂತೂ ಇಂತೂ ಬ್ರೇಕ್ಫಾಸ್ಟ್ ಮೀಟಿಂಗ್ನ್ಯಾಗ ಏನೆಲ್ಲ ಬ್ರೇಕ್ ಆಯ್ತೋ ಗೊತ್ತಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಖುದ್ದು ಸಿದ್ದರಾಮಯ್ಯನವರಿಗೆ ತಬ್ಕೊಂಡು ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡ್ರು. ಆ ದೃಶ್ಯ ಒಂಥರ ಎಮೋಷನಲ್ ಆಗಿತ್ತು ನೋಡ್ರಿ. ನೋಡ್ರಿ, ಸಿದ್ದರಾಮಯ್ಯನವರು ಹಿರಿಯರು, ಅನುಭವಿಗಳು, ಕಾನೂನು ಓದ್ಕೊಂಡವರು, ರಾಜಕೀಯದ ಆಳ ಅರಿತವರು, ಇಂಥ ರಾಜಕೀಯ ಕ್ಷೇತ್ರದ ಧುರೀಣರು, ದಿಗ್ಗಜರು ಸಿಎಂ ಸ್ಥಾನನ ಬಿಟ್ಟು ಕೆಳಗಿಳಿಯುವಾಗ ಸಹಜವಾಗಿ ಅವರ ಅಭಿಮಾನಿಗಳಿಗಾಗಿರ್ಬೋದು, ಎಲ್ಲರಿಗೂ ಆಗಿರ್ಬೋದು ನೋವು ಬರ್ತೈತಿ, ಕಣ್ಣೀರು ಬರ್ತೈತಿ. ಹಿಂಗಾಗಿ ಸಚಿವಾಲಯದ ಮುಂದ ಎಲ್ಲರೂ ಕಣ್ಣೀರು ಹಾಕಿ ಅವರಿಗೆ ವಿದಾಯ ಹೇಳ್ಕೊಟ್ರು. ಅಷ್ಟೇ ಯಾಕ, ಸಿದ್ದರಾಮಯ್ಯನವ್ರನ್ನು ಅವರ ಕಣ್ಣೀರು ನೋಡಿ ಬಹಳ ಎಮೋಷನಲ್ ಆಗಿಬಿಟ್ಟಿದ್ರು. ನೋಡ್ರಿ,
ನೋಡ್ರಿ 3 ವರ್ಷ ಹಿಂದ ಹೈಕಮಾಂಡ್ ಹೇಳಿದಂತ ಒಂದೇ ಒಂದು ಮಾತನ್ನ ಒಪ್ಪಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಸಿಎಂ ಆಗ್ತಾರಂತ ಅಂದ ಕೂಡಲೇ ದೃಢವಾಗಿ ಬೆಂಬಲಕ್ಕೆ ನಿಂತರು. ಇಷ್ಟು ವರ್ಷ ಏನೇ ಒಂದು ನಿರ್ಧಾರ ತಗೊಳ್ಳಿ, ಸರ್ಕಾರಕ್ಕಾಗ್ಲಿ ಸಿದ್ದರಾಮಯ್ಯನವ್ರಿಗಾಗ್ಲಿ ಪಕ್ಷಕ್ಕಾಗ್ಲಿ ತಮ್ಮ ಸಂಪೂರ್ಣ ಬೆಂಬಲ ಕೊಟ್ಟು ನಿಂತರು. ಅಷ್ಟೇ ಯಾಕೆ ನೆನಪು ಮಾಡ್ಕೋರಿ ನೀವು, ಮೂಡಾ ವಿಷಯದಾಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವರು ಅಂತ ಎಷ್ಟೋ ಮಂದಿ ಹೇಳಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ತುಟಿ ಪಿಟಕ್ ಅನ್ಲಿಲ್ಲ, ಏನ ಆ ಥರ ರಾಜೀನಾಮೆದ ಮಾತೇ ತೆಗಿಲಿಲ್ಲ, ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಿಂತರು. ನಾ ಹೇಳುದು ಒಂದು ಮಾತು ಏನಂದ್ರ, ಇಷ್ಟು ವರ್ಷಗಳ ತನಕ, ಈ 3 ವರ್ಷಗಳ ತನಕ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿ ದೊಡ್ಡ ಪರೀಕ್ಷೆಯನ್ನೇ ಪಾಸ್ ಆಗಿಬಿಟ್ರು. ಯಾಕಂದ್ರ ತಮ್ಮ ಸಿಎಂ ಸ್ಥಾನ ಸಿಗ್ತದ ಒಂದಲ್ಲ ಒಂದಿನ ಅಂತ ಹೇಳಿ ಸಂಪೂರ್ಣವಾಗಿ ಬೆಂಬಲ ಕೊಟ್ರು, ಸಹಕಾರ ಕೊಟ್ರು, ಪಕ್ಷದ ಪರವಾಗಿ ನಿಂತರು. ಈಗ ಐತ್ ನೋಡ್ರಪ್ಪ, ಈಗ ಸಿದ್ದರಾಮಯ್ಯನವರಿಗೂ ಒಂಥರ ಪರೀಕ್ಷೆ ಇದು. ಸಿಎಂ ಸ್ಥಾನದಿಂದ ಕೆಳಗೆ ಇಳಿದ ಮೇಲೆ ಡಿ.ಕೆ.ಶಿ ಅವರಿಗೆ ಯಾವ ತರ ಬೆಂಬಲ ಕೊಡ್ತಾರ ಅನ್ನೋದೆಲ್ಲರೂ ಈಗ ಕಾಯ್ಕೊಂಡು ಕುಂತಾರ ನೋಡ್ಬೇಕಂತ ಹೇಳಿ. ಆದ್ರೂ ಒಂದು ವಿಷಯನ ಹೇಳ್ತೀನಿ, ಅವರಿಬ್ಬರ ಅನ್ಯೋನ್ಯತೆಯನ್ನ ಮೆಚ್ಚಲೇಬೇಕಂತೀನಿ ನಾನು. ಅಲ್ಲಲ್ಲಿ ಒಮ್ಮೊಮ್ಮೆ ಡಿ.ಕೆ. ಶಿವಕುಮಾರ್ ಅವ್ರ ಹೆಸರು ಕೇಳಿದ ಕೂಡಲೇ ಸಿದ್ದರಾಮಯ್ಯನವರು ಸಿಟ್ಟಿಗೆ ಬಂದಿದ್ದು ಬಿಟ್ರ, ಕ್ಯಾಮ್ರಾ ಕಣ್ಣಿನ ಮುಂದಂತೂ ಇಬ್ರು ಯಾವಾಗ್ಲೂ ಜೊತೆಯಾಗಿ ನಕ್ನಕ್ಕೊಂತೇ ಇರ್ತಿದ್ರಪ್ಪ. ಅವರಿಬ್ರು ಯಾವಾಗ್ಲೂ ನಕ್ಕೊಂತೇ ಇದ್ರು. ಈಗ್ಲೂ ಹೇಳ್ಬೇಕು ನೀವು, ಸಿದ್ದರಾಮಯ್ಯನವ್ರು ಹೇಳಿದ ಒಂದು ಮಾತ ಇನ್ನ ಮೇಲೆ ಸರ್ಕಾರ ಬಂಡೆ ತರ ಇರ್ತದ ಅನ್ನುವಂತ ಮಾತು ಈಗ ಮತ್ ವೈರಲ್ ಆಗ್ಲಿಕ್ಕತ್ತದ ನೋಡ್ರಿ. ನಾನು ಇವನು ಚೆನ್ನಾಗೇ ಇದೀವಿ ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಬಿಡ್ರಿ, ಅವ್ರಿಬ್ರು ಹೆಂಗೋ ಯಾವ ಸ್ಥಾನದಾಗಿದ್ರೇನು ಇಬ್ರು ಜೊತೆಯಾಗಿ ನಗ್ನಕ್ಕೋತ ಸರ್ಕಾರ ನಡೆಸ್ತಾರ ಅನ್ನುವಂತ ಭರವಸೆ ಐತೆ. ಅವರಿಬ್ರು ಆ ಒಂದು ಭರವಸೆನ ಕೊಟ್ಟಾರ. ಆದ್ರ ಇಲ್ಲಿ ಇದು ಸೈಡ್ಗೆ ಈ ಅಳು ಕಾಂಪಿಟೇಷನ್ ಯಾಕೆ ಹತ್ತೈತಿ ತಿಳಿಲಿಲ್ಲ ನೋಡ್ರಪ್ಪ. ಏನು ಭಯಾನಕವಾಗಿ ಕಣ್ಣೀರ್ ಹಾಕ್ಲಿಕತ್ತಾರ, ಒಗ್ದಿ ಸ್ಪರ್ಧೆಗೆ ನಿಂತವ್ರಂಗ. ಅವ್ರ ಅಭಿಮಾನಿಗಳ ನೋಡ್ಬಾರ್ದು ನೀವು. ನೋಡಿ ಹೆಂಗ್ ಅಂದ್ರ ಈ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಪಂಜರ ಸಿನಿಮಾದಾಗ ಐತ್ ನೋಡ್ರಿ, ಯಾಕೆ ಹಿಂಗ್ ಅಳ್ತವ್ರೆ, ಅವ್ರ ಮನೆಗೆ ಯಾರು ಸತ್ತವ್ರೇನು ಅನ್ನೋರಂಗ ಇಂಥ ಪರಿ ಹೇಳುದ ಆಕೀರ. ಡೆಲ್ಲಿಯಿಂದ ಬಂತು ಇದೆಲ್ಲ ಅಪ್ಪಾಜಿ ಮಗ ನೋಡಕ್ಕಾಯ್ತಲ್ಲ ಸರ್. ನಮ್ಗಲ್ಲಿ ನಾವ್ ಹೇಳ್ತಾ ಇದೀವಿ, ನಮ್ಮ ಅಪ್ಪಾಜಿಗೆ ಇಷ್ಟವಾಗಿರ್ಬೋದು ಸರ್. ನಮ್ ಕೈಲದ ತಡ್ಕೊಳಕ್ ಆಯ್ತಲ್ಲ ಸರ್. ನಾಳೆಯಿಂದ ಏನಾಗ್ತೀವೋ, ರಾಜ್ಯ ಏನಾಯ್ತದ ಗೊತ್ತಿಲ್ಲ ಸರ್. ಅದಂತೂ ನೀವೇ ತೋರಿಸ್ತೀರಾ, ರಾಜ್ಯ ಜನ ತೋರಿಸ್ತೀರಾ, ಡೆಲ್ಲಿ ತನಕ ನೀವೇ ತೋರಿಸ್ತೀರಾ ಸರ್. ಅದಂತೂ ಖಂಡಿತ ಸರ್. ಅಭಿಮಾನಿಗಳು ಅಷ್ಟೇ ಅಲ್ರಪ್ಪ, ಕಾಂಪಿಟೇಷನ್ನಾಗ ಸಚಿವರು ಅದಾರ. ಸಂತೋಷ್ ಲಾಡ್ ಅವ್ರಂತೂ ಏನಂದ್ರೆ ಏನೋ ಮಾತಾಡ್ಲಿಕ್ಕೆ ತಯಾರಿಲ್ಲ, ಗಳಗಳಗಳನೇ ಅಂತ ಹತ್ತ ಬಿಟ್ರು. ಸರ್ ಏನಾರು ಮಾತಾಡಿ ಸರ್. ಸರ್ ಮಾತಾಡಿ ಸರ್, ದಯವಿಟ್ಟು ಸರ್ ಮಾತಾಡಿ ಸರ್, ಬಿಡಿ ಸರ್. ಸರ್ ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ ಸರ್. ಸಿಎಂ ರಾಜೀನಾಮೆ ಕೊಡ್ತಾರಾ ಸರ್? ಸಿಎಂ ರಾಜೀನಾಮೆ ಕೊಡ್ತಾರಾ ಸರ್? ಏನ್ ಹೇಳಿದ್ರು ಸರ್? ಸರ್ ಹೇಳಿ ಸರ್, ಹೇಳಿದ್ರು ಸರ್. ಸರ್ ರಾಜೀನಾಮೆ ಕೊಡ್ತಾರಾ ಸರ್? ಹೇಳಿ ಸರ್. ಕೇಬಲ್ ಕೊಂಡೆ ಸಿಎಂ ಮಾತಾಡಿದ್ರೆ ಸರ್, ತಮ್ಮ ಬಳಿ ಮಾತಾಡಿ ಸರ್. ಸರ್ ಸರ್ ಮಾತಾಡಿ ಸರ್, ಏನಾಯ್ತು ಸರ್? ಸರ್ ಸಿಎಂ ಮಾತಾಡಿದ್ರೆ ಸರ್, ಏನಾಯ್ತು? ಸಿಎಂ ಏನ್ ಹೇಳಿದ್ರು ಸರ್? ಸಿಎಂ ಏನ್ ಹೇಳಿದ್ರು ಸರ್? ಏನ್ ಹೇಳಿದ್ರು ಸರ್? ಒಟ್ಟಿನ್ಯಾಗ ರಾಜಕೀಯ ಹೈಡ್ರಾಮಾದ ಒಂದ್ ಹಂತ ಅಂತೂ ಮುಗ್ದು ಹೋಯ್ತು ನೋಡ್ರಿ. ಸಿದ್ದರಾಮಯ್ಯನವರು ಇಷ್ಟು ದಿನ ರಾಜೀನಾಮೆ ಕೊಡ್ತಾರಾ ಇಲ್ಲ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಕ್ತು. ಇನ್ನು ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರ ಹೆಂಗ ನಡೆಸ್ತಾರ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.